ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಸಮಾಜಶಾಸ್ತ್ರ ಭಾರತೀಯ ಸಮಾಜದ ಅಧ್ಯಯನದಲ್ಲಿ ಬ್ಲಾಕ್ 1ರಲ್ಲಿ ನೀವು ಓದಬೇಕಾಗಿರುವಂಥದ್ದು ವಿವಾಹದ ಪ್ರಕಾರಗಳು, ವಿವಾಹದ ಉದ್ದೇಶ, ವಿವಾಹದ ಕಾರ್ಯಗಳು. ಹಾಗೆಯೇ ಹಿಂದೂ ವಿವಾಹ, ಮುಸ್ಲಿಮರಲ್ಲಿನ ವಿವಾಹ, ಕ್ರೈಸ್ತರಲ್ಲಿನ ವಿವಾಹದ ಪ್ರಕಾರಗಳನ್ನು ತಿಳ್ಕೊಳ್ಬೇಕು. ಅಷ್ಟೇ ಅಲ್ಲದೆ ವಿಚ್ಛೇದನ ಪ್ರಕ್ರಿಯೆಗಳನ್ನು ಕೂಡ ಓದ್ಕೊಳ್ಬೇಕು. ಬ್ಲಾಕ್ 2ರಲ್ಲಿ ನೀವು ನೋಡಿದರೆ ಕುಟುಂಬದ ಗುಣಲಕ್ಷಣಗಳು, ಅವಿಭಕ್ತ ಕುಟುಂಬಗಳ ಬಗ್ಗೆ, ಬಂಧುತ್ವದ ವ್ಯವಸ್ಥೆ, ಧರ್ಮದ ಕಾರ್ಯಗಳು ಅಕಾರ್ಯಗಳು, ಜಾತಿ ಉಗಮದ ಸಿದ್ಧಾಂತ, ಇವೆಲ್ಲ ಕೂಡ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳಾಗಿದೆ. ಇನ್ನು ಬ್ಲಾಕ್ 3 ಅಂತ ಬಂದಾಗ ಅನುಸೂಚಿತ ಜಾತಿಗಳ ಸಮಸ್ಯೆಗಳು, ಬುಡಕಟ್ಟು ಸಮಸ್ಯೆಗಳ ಬಗ್ಗೆ, ಹಾಗೆ ಅನುಸೂಚಿತ ಪಂಗಡಗಳ ಸಮಸ್ಯೆಗಳ ಬಗ್ಗೆ ಓದ್ಕೊಳ್ಬೇಕು. ಲಿಂಗಾಧಾರಿತ ಶ್ರಮ ವಿಭಜನೆಯ ಪರಿಕಲ್ಪನೆಯನ್ನು ಓದ್ಕೊಳ್ಬೇಕು. ಬ್ಲಾಕ್ 3ರಲ್ಲಿ ಕೆಲವೊಂದು ಮಾತ್ರ ಇಂಪಾರ್ಟೆಂಟ್ ಇರುವಂಥದ್ದು, ಅವಿಷ್ಟನ್ನು ಓದಿದರೆ ಸಾಕು. ಬ್ಲಾಕ್ 2ರಲ್ಲಿ ನೀವು ನೋಡಿದರೆ ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು. ಬ್ಲಾಕ್ 4 ಅಂತ ಬಂದಾಗ ಇದರಲ್ಲಿ ನೀವು ಓದಬೇಕಾಗಿರುವಂಥದ್ದು ಮಹಿಳೆಯರ ಅಂತಸ್ತು ಮತ್ತು ವಿವಾಹಕ್ಕೆ ಸಂಬಂಧಿಸಿದಂತೆ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿನ ಶಾಸನಾತ್ಮಕ ಕ್ರಮಗಳಾಗಿರುವಂಥದ್ದು. ಹಾಗೆಯೇ ಜಾಗತೀಕರಣದ ಅರ್ಥಗಳನ್ನು ಓದ್ಕೊಳ್ಬೇಕು. ಮೊದಲಿಗೆ ನೀವು ನೋಡಿದರೆ ಯಾವ ಪ್ರಶ್ನೆಯನ್ನು ಓದ್ಕೊಳ್ಬೇಕು, ಯಾರೆಲ್ಲ ಓದ್ಕೊಳ್ಳಿಕ್ಕೆ ಆರಂಭ ಮಾಡಲಿಲ್ಲವೋ ಇವತ್ತಿನಿಂದ ಆದರೂ ಕೂಡ ನಿಮ್ಮ ಅಭ್ಯಾಸವನ್ನು, ಪರೀಕ್ಷೆ ತಯಾರಿಯನ್ನು ಮಾಡಿಕೊಳ್ಳಿ. ಅದಕ್ಕೆ ಬೇಕಾಗಿರುವಂಥ ಮುಖ್ಯವಾದ ಪ್ರಶ್ನೆಗಳು ಯಾವುದಂತ ನೋಡಿಕೊಂಡು ಅದನ್ನು ಗುರುತನ್ನು ಹಾಕ್ಕೊಂಡು ಓದ್ಕೊಳ್ಳಿಕ್ಕೆ ಆರಂಭ ಮಾಡಿ. ಸ್ಮೃತಿಗಳ ಬಗ್ಗೆ 5 ಅಂಕಕ್ಕೆ ಕೇಳಿದ್ದಾರೆ. ಸ್ಮೃತಿ ಅಂತ ಬಂದಾಗ ಇದು ಮನುಸ್ಮೃತಿ ಅಂತ ಆಗಿಂದಾಗೆ ಹೇಳುವಂಥದ್ದನ್ನು ನೀವು ಕೇಳಿರ್ಬೋದು. ಹಿಂದೂ ನೀತಿ ನಿಯಮಗಳ ಒಂದು ಸಂಹಿತೆಯಾಗಿರುವಂಥದ್ದು, ಅದು ಧರ್ಮಶಾಸ್ತ್ರಗಳಲ್ಲಿ ತಿಳಿಸುವಂಥದ್ದು. ಇಲ್ಲಿ ಸಮಾಜದಲ್ಲಿನ ಸೂಕ್ತ ಸಾಮಾಜಿಕ ನಡವಳಿಕೆಯನ್ನು ನಿರ್ಬಂಧಿಸಲಿಕ್ಕೆ ಇದು ಮಾರ್ಗದರ್ಶಿಯಾಗಿರುವಂಥದ್ದು. ಸ್ಮೃತಿ ಮತ್ತು ಶ್ರುತಿ ಜೊತೆಗೂಡಿದಾಗ ಧರ್ಮಶಾಸ್ತ್ರಗಳು ಅಂತ ಹೇಳ್ಬೋದು. ಇಲ್ಲಿ ಬೇರೆ ಬೇರೆ ಋಷಿಗಳು, ಗೌತಮ ಋಷಿ, ಜೈಮಿನಿ, ಕಪಿಲ, ನಾರದ ಮುಂತಾದ ಹಿಂದೂ ಸಂತರಿಂದ ಇವುಗಳನ್ನು ರಚನೆ ಮಾಡಿರುವಂಥದ್ದು ಅನೇಕ ಋಷಿವರಿಯರು ಸ್ಮೃತಿ ಎನ್ನುವಂಥದ್ದನ್ನು ಗುರುತು ಹಾಕ್ಕೊಂಡಿರುವಂಥದ್ದು. ಬ್ರಹ್ಮಚಾರ್ಯಾಶ್ರಮ 5 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ, ಕೇಳಿರುವಂತಹ ಪ್ರಶ್ನೆ. ಬ್ರಹ್ಮಚಾರ್ಯಾಶ್ರಮವನ್ನು ಓದ್ಕೊಳ್ಳಿ. ಬ್ರಹ್ಮಚರ್ಯಾಶ್ರಮದಲ್ಲಿ ಮುಖ್ಯವಾಗಿ ಹಿಂದುವಿನ ಜೀವನದಲ್ಲಿನ ಮೊದಲ ಹಂತವಂತ ಹೇಳಿದರೆ ವಿದ್ಯಾರ್ಥಿ ಜೀವನ. ಈ ಹಂತದಲ್ಲಿ ವಿದ್ಯಾರ್ಥಿ ಆರ್ಯಪುರುಷ ಒಬ್ಬ ಗುರುವಿನ ಮೂಲಕ ಜ್ಞಾನವನ್ನು ಸಂಪಾದಿಸ್ತಾನೆ. ಈ ಗುರುವು ಜ್ಞಾನವನ್ನು ನೀಡುವುದು ಮಾತ್ರವಲ್ಲದೆ ಏನು ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ಸರಿಯಾದ ದಾರಿಯನ್ನು ತಿಳಿಸಿಕೊಡೋದು, ಯಾವ ರೀತಿ ಜೀವನವನ್ನು ಮಾಡಬೇಕು, ಜೀವನದಲ್ಲಿ ಬೇಕಾಗುವಂಥ ಎಲ್ಲ ಪಾಠಗಳನ್ನು ಈ ಒಂದು ಗುರುಕುಲದಲ್ಲಿ ಮಾಡಲಾಗುವಂಥದ್ದು. ಅಲ್ಲಿ ಅವರು ಯಾವ ರೀತಿ ಶಿಸ್ತನ್ನು ಪಾಲಿಸಬೇಕು, ಯಾವ ರೀತಿ ಕರ್ತವ್ಯಗಳಿದೆ ಎನ್ನುವಂಥದ್ದನ್ನೆಲ್ಲ ತಿಳಿಸಿಕೊಡುವಂಥದ್ದು ಬ್ರಹ್ಮಚರ್ಯಾಶ್ರಮದಲ್ಲಿ. ಉಪನಯನ ಆಚರಣೆ ಹೊಂದಿ ನಂತರ ಯುವ ವಿದ್ಯಾರ್ಥಿಗೆ ಪವಿತ್ರ ಗಾಯತ್ರಿ ಮಂತ್ರವನ್ನು ಪಠಿಸಿ ಜನಿವಾರವನ್ನು ತೊಡಿಸಿದಾಗ ಈ ಹಂತ ಪ್ರಾರಂಭಗೊಳ್ಳುವಂಥದ್ದು. ಗುರುವಿನ ಬೇಕು ಬೇಡಗಳನ್ನು ನೋಡಿಕೊಳ್ಳುವಂತಹದ್ದು ಜವಾಬ್ದಾರಿ ವಿದ್ಯಾರ್ಥಿಗಳದ್ದಾಗಿರ್ತದೆ. ವಿದ್ಯಾರ್ಥಿಗಳು ಎಲ್ಲ ರೀತಿಯ ಕೆಲಸಗಳನ್ನು ಮಾಡಬೇಕು. ಮನೆ ಕೆಲಸಗಳನ್ನು, ಅಡಿಗೆ, ಆಹಾರ ತಯಾರಿಸುವ ಕೆಲಸಗಳು, ನೀರು ತರುವಂಥದ್ದು, ಕಟ್ಟಿಗೆ ತರುವಂಥದ್ದು, ಈ ರೀತಿಯ ಎಲ್ಲ ಕೆಲಸಗಳನ್ನು ಅಲ್ಲಿ ಅವರು ಮಾಡಬೇಕಿತ್ತು ವಿದ್ಯಾರ್ಥಿ ಜೀವನದಲ್ಲಿ. ಅದರ ಜೊತೆಗೆ ವೇದಗಳನ್ನು, ಮಂತ್ರಗಳನ್ನು ಕಲಿಯುವಂಥದ್ದು, ಬಾವಿಯಿಂದ ನೀರು ತರುವಂಥದ್ದು, ಕಾಡಿನಿಂದ ಕಟ್ಟಿಗೆ ತರುವಂಥದ್ದು, ಗೃಹ ಕೃತ್ಯವನ್ನು ನೆರವೇರಿಸುವಂಥದ್ದು, ಇದೆಲ್ಲ ಕೂಡ ಜೀವನದ ದಿನಗಳಲ್ಲಿ ಬ್ರಹ್ಮಚರಿಗಳ ನಡುವೆ ದೀರ್ಘಕಾಲದ ಸ್ನೇಹತ್ವ ರೂಪುಗೊಳ್ಳುವಂಥದ್ದು. ಉದಾಹರಣೆಗೆ ಮಹಾಭಾರತದಲ್ಲಿ ಉಲ್ಲೇಖಿಸಿರುವಂತೆ ಕಡು ಬಡ ಬ್ರಾಹ್ಮಣನಾದ ಸುಧಾಮ ಹಾಗೂ ರಾಜನಾದ ಕೃಷ್ಣ ಜೀವನ ಪೂರ್ತಿ ಸ್ನೇಹಿತರಾಗಿದ್ದ. ಚಂಚಲತೆಯಿಂದ ವಿದ್ಯಾರ್ಥಿಗಳನ್ನು ಮುಕ್ತಗೊಳಿಸಿಕೊಂಡಿರಲು ಗ್ರಾಮ ಅಥವಾ ನಗರಗಳಿಂದ ದೂರದಲ್ಲಿನ ಕಾನನದಂಚಿನಲ್ಲಿ ಹಲವಾರು ಗುರುಕುಲಗಳು ನೆಲೆಗೊಂಡಿರುತ್ತಿದ್ದವು. ಇದು ಬ್ರಹ್ಮಚರ್ಯಾಶ್ರಮದಲ್ಲಿ ನೀವು ಬರೀಬೇಕಾಗಿರುವಂಥ ವಿಚಾರ ಆಗಿದೆ. ನಾವು ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನಷ್ಟೇ ಇದರಲ್ಲಿ ತಿಳಿತಾ ಹೋಗುವ. ಇನ್ನು ನಾವು ನೋಡಿದರೆ ಘಟಕ 2ರಲ್ಲಿ ಮುಖ್ಯವಾಗಿ ಬ್ರಾಹ್ಮಣ ವರ್ಣದ ಕರ್ತವ್ಯಗಳು, ಕ್ಷತ್ರಿಯ ವರ್ಣದ ಕರ್ತವ್ಯಗಳನ್ನು ಕೇಳಿದ್ದಾರೆ. ಏನೆಲ್ಲ ಕರ್ತವ್ಯಗಳಿದೆ, ಏನೆಲ್ಲ ಮಾಡಲಿಕ್ಕಿದೆ ಅಂತ ಬಂದಾಗ ಅಲ್ಲಿ ಅವರು ಕಲಿಯುವುದು
ಮತ್ತು ಬೋಧಿಸುವುದು, ಇದೆರಡು ಪಾತ್ರಗಳು ಅವರ ಒಂದು ಜೀವನದ ಮುಖ್ಯ ಪಾತ್ರ ಅಂತ ಹೇಳಿದರೆ, ಮೊದಲು ಅವನು ಕಲಿಯುವಂಥದ್ದು, ನಂತರ ಅದನ್ನು ಇನ್ನೊಬ್ಬರಿಗೆ ಬೋಧಿಸುವಂಥದ್ದು, ಕಲಿಯುವುದು ಮತ್ತು ಬೋಧಿಸುವಂಥದ್ದು ಬ್ರಾಹ್ಮಣನ ಅತ್ಯಂತ ಪ್ರಮುಖ ಕರ್ತವ್ಯ ಅಂತ ಹೇಳ್ಬೋದು. ಇದರ ಜೊತೆಗೆ ಏನು ಮಾಡಲಿಕ್ಕಿದೆ, ಯಜ್ಞಗಳನ್ನು ಮಾಡುವಂಥದ್ದು, ಯಾಗಗಳನ್ನು ಮಾಡುವಂಥದ್ದು, ಪೂಜೆ ಹವನಗಳನ್ನು ಮಾಡುವಂಥದ್ದು, ಪೌರೋಹಿತನಾಗಿ ಕಾರ್ಯನಡೆಸುವಂಥದ್ದು, ದಾನವನ್ನು ಕೊಡುವಂಥದ್ದು ಹಾಗೂ ತೆಗೆದುಕೊಳ್ಳುವಂಥದ್ದು, ತಪಸ್ಸು ಮಾಡುವಂಥದ್ದು, ಇದೆಲ್ಲ ಕೂಡ ಬ್ರಾಹ್ಮಣ ವರ್ಣದ ಕರ್ತವ್ಯಗಳಲ್ಲಿ ಬರ್ತದೆ. ಬ್ರಾಹ್ಮಣ ವರ್ಣದ ಕರ್ತವ್ಯಗಳಲ್ಲಿ ಮುಖ್ಯವಾಗಿ ನಾವೇನು ಹೇಳಬೇಕು, ಕಲಿಯುವುದು ಮತ್ತು ಕಲಿಸುವುದು ಅವನ ಪ್ರಮುಖ ಒಂದು ಕರ್ತವ್ಯ ಆಗಿದೆ. ಅಷ್ಟೇ ಅಲ್ಲದೆ ಯಜ್ಞ ಯಾಗಾದಿಗಳನ್ನು ಮಾಡುವುದು, ಪೂಜೆ ಹವನ ಪುರೋಹಿತ ಕೆಲಸಗಳನ್ನು ಮಾಡುವಂಥದ್ದು, ಇದೆಲ್ಲ ಕೂಡ ಅವನ ಕರ್ತವ್ಯ ಆಗಿದೆ. ಅಷ್ಟೇ ಅಲ್ಲದೆ ತಪಸ್ಸನ್ನು ಮಾಡುವಂಥದ್ದಾಗಿದೆ. ಇನ್ನು ಬ್ರಾಹ್ಮಣರು ಯಾವ ರೀತಿ ಇರಬೇಕು, ಅವರಿಗೆ ಆತ್ಮ ಸಂಯಮ ಇರಬೇಕು, ಸತ್ಯಪ್ರಿಯರಾಗಿರಬೇಕು, ಪ್ರಾಮಾಣಿಕತೆಯಿಂದ ಕೂಡಿರಬೇಕು, ತಾಳ್ಮೆ, ಕಷ್ಟ ಸಹಿಷ್ಣುತೆ, ಕಠಿಣ ನೀತಿ ನಿಯಮ ಬದ್ಧತೆ, ವಿವೇಕ, ಸೂಕ್ಷ್ಮ ಜ್ಞಾನ, ನಂಬಿಕೆ ಎಲ್ಲ ಕೂಡ ಇರಬೇಕಾಗಿರುವಂಥದ್ದು. ಕ್ಷತ್ರಿಯ ವರ್ಣದ ಕರ್ತವ್ಯ ಅಂತ ಹೇಳಿದರೆ ಮುಖ್ಯವಾಗಿ ಕ್ಷತ್ರಿಯನು ವೇದಾಧ್ಯಯನವನ್ನು ಮಾಡುವುದು, ಯಜ್ಞ ಯಾಗಾದಿಗಳನ್ನು ಮಾಡುವುದು, ಯುದ್ಧಗಳನ್ನು ಮಾಡುವುದು, ದಾನವನ್ನು ಕೊಡುವಂಥದ್ದು, ದಾನವನ್ನು ಪಡೆದುಕೊಳ್ಳುವಂಥದ್ದು. ಬ್ರಾಹ್ಮಣರು ಕೂಡ ಹಾಗೆ ದಾನವನ್ನು ಕೊಡುವಂಥದ್ದು, ದಾನವನ್ನು ಪಡೆದುಕೊಳ್ಳುವಂಥದ್ದು. ಇಲ್ಲಿ ಕ್ಷತ್ರಿಯ ವರ್ಣದ ಕರ್ತವ್ಯ ಕೂಡ ಅದೇ ರೀತಿಯಲ್ಲಿ ಕಾಣ್ತಾ ಹೋಗ್ಬೋದು. ಆಯುಧಗಳನ್ನು ಹಿಡಿದು ಯುದ್ಧಕ್ಕೆ ಹೋಗುವಂಥದ್ದು, ಧರ್ಮದಿಂದ ನಾಡನ್ನು ಆಳುವ ಕೀರ್ತಿ ಕ್ಷತ್ರಿಯರಿಗೆ ಇರುವಂತಹ ನಿಜವಾದ ಕರ್ತವ್ಯವಾಗಿರುವಂಥದ್ದು. ಇನ್ನು ನೋಡಿದರೆ ಧರ್ಮದ ಬಗ್ಗೆ ಬರೀರಿ ಅಂತ ಕೇಳಿದಾಗ ನಾವೇನು ಬರೀಬೇಕು, ಆಶ್ರಮ ಧರ್ಮದಲ್ಲಿ 4 ವಿಧದ ಆಶ್ರಮ ಇದೆ. ಮೊದಲನೆಯದಾಗಿ ಬ್ರಹ್ಮಚರ್ಯಾಶ್ರಮ, 2 ಗೃಹಸ್ಥಾಶ್ರಮ, ಗೃಹದಲ್ಲಿರುವಂಥದ್ದು, ವಾನಪ್ರಸ್ಥಾಶ್ರಮ ಎನ್ನುವಂಥದ್ದು ಕಾಡಿನಲ್ಲಿ, ಆಮೇಲೆ ಸನ್ಯಾಸಾಶ್ರಮ, ಸನ್ಯಾಸಿಯನ್ನು ತೆಗೆದುಕೊಳ್ಳುವಂಥದ್ದು. ಆಶ್ರಮ ಧರ್ಮದಲ್ಲಿ 4 ವಿಧ: ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಅವುಗಳನ್ನು ಬರಿತಾ ಹೋಗುವಂಥದ್ದು. ಪುರುಷಾರ್ಥಗಳನ್ನು ಓದ್ಕೊಳ್ಬೇಕು. ಪುರುಷಾರ್ಥ ಎಂಬ ಪದಕ್ಕೆ ಜೀವನದ ಗುರಿ ಎನ್ನುವಂಥ ಅರ್ಥವನ್ನು ಸಿಗ್ತದೆ. ಪುರುಷಾರ್ಥದಲ್ಲಿ 4 ಪುರುಷಾರ್ಥಗಳಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವಂಥ 4 ಪುರುಷಾರ್ಥಗಳನ್ನು ನೀವು ವಿವರಿಸಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ ಪುರುಷಾರ್ಥದ 4 ಬಗೆಗಳಾಗಿದೆ. ಧರ್ಮ ಎಂದರೆ ನೀತಿ, ರುಜುಮಾರ್ಗ, ಸದ್ಗುಣ, ಸುಶೀಲ, ಕರ್ತವ್ಯ ಅಂದ ಅರ್ಥ ಸಂಪತ್ತು, ಪ್ರಾಪಂಚಿಕ ಅಭಿವೃದ್ಧಿ. ಕಾಮ ಎಂದರೆ ಜೀವನದ ಸುಖಾನುಭವ. ಮೋಕ್ಷ ಎಂದರೆ ಜನ್ಮ ಮರಣದ ವೃತ್ತಿಯ ನಡುವಿನ ಒಂದು ಆತ್ಮೋದ್ಧಾರ, ಮುಕ್ತಿ ಅಂತ ಬರುವಂಥದ್ದು. ಇವಿಷ್ಟು ನೀವು ಪುರುಷಾರ್ಥದಲ್ಲಿ ಇಟ್ಕೊಂಡು ವಿವರಿಸ್ತಾ ಹೋಗುವಂಥದ್ದು. ಪುರುಷಾರ್ಥ ಅಂತ ಬಂದಾಗ 4 ಪುರುಷಾರ್ಥ, ಆ 4 ಪುರುಷಾರ್ಥವನ್ನು ವಿವರಿಸುವಂಥದ್ದು. ಸಂಸ್ಕಾರ ಅಂತ ಬಂದಾಗ ಸಂಸ್ಕಾರವೆಂದರೆ ಧಾರ್ಮಿಕ ಸ್ವರೂಪ. ಸಂಸಾರ ಎಂದರೆ ಧಾರ್ಮಿಕ ಸ್ವರೂಪ ಹಾಗೂ ಪವಿತ್ರವೆಂದೆನಿಸಿಕೊಳ್ಳುವ ಬಾಹ್ಯ ರೂಪದ ಕ್ರಿಯಾವಿಧಿ ಅಥವಾ ಒಂದು ಸಮಾರಂಭ ಎಂದಷ್ಟೇ ಅರ್ಥವಲ್ಲ. ಸಂಸಾರವೆಂದರೆ ದೇಹ ಮತ್ತು ಆತ್ಮದಲ್ಲಿ ನೆಲೆಸಿದೆ ಎನ್ನಲಾಗಿರುವ ಶಸ್ತ್ರಾಸ್ತ್ರಗಳಲ್ಲಿ ವಿಧಿಸಲಾಗಿರುವ ಕ್ರಿಯಾವಿಧಿ ಆಚರಣೆಯಿಂದಾಗಿ ಇನ್ನೂ ಹೆಚ್ಚು ಅದರಲ್ಲಿ ತಿಳುವಂಥದ್ದು. ಜ್ಞಾನ ಕಾಂಡ, ಉಪಾಸನಾ ಕಾಂಡ, ಕರ್ಮಕಾಂಡ, ಉಪಾಸನಾ ಕಾಂಡ, ಆಮೇಲೆ ಕರ್ಮಕಾಂಡ ಎನ್ನುವಂಥದ್ದು. ಇನ್ನು ಬರುವಂಥದ್ದು ಎಲ್ಲವೂ ಕೂಡ ವಿವಾಹ ಆಗಿರುವಂಥದ್ದು. ಅದರಲ್ಲಿ ಹಿಂದೂ ವಿವಾಹ, ಮುಸ್ಲಿಮರಲ್ಲಿನ ವಿವಾಹ, ಕ್ರೈಸ್ತರಲ್ಲಿನ ವಿವಾಹ ಇರುವಂಥದ್ದು. ನಾವು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ವಿವಾಹದ ಬಗ್ಗೆ ತಿಳಿತಾ ಹೋಗುವ. ಎಲ್ಲ ವಿವಾಹದ ಕಾರಣಗಳು, ಎಲ್ಲ ವಿವಾಹದ ಕಾರ್ಯಗಳ ಬಗ್ಗೆ, ಅಲ್ಲಿ ನಡೆಯುವಂತಹ ವಿಚ್ಛೇದನಗಳ ಬಗ್ಗೆ, ಅಲ್ಲಿ ಬರುವಂತಹ ಉದ್ದೇಶಗಳು, ಅಲ್ಲಿ ಬರುವಂತಹ ಕಾರ್ಯಗಳನ್ನೆಲ್ಲವನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿತಾ ಹೋಗುವ ಸ್ನೇಹಿತರೆ. ನೀವು ಹಳೆಯ ಪ್ರಶ್ನೆ ಪತ್ರಿಕೆ ಇಲ್ಲಿ ದ್ವಿತೀಯ ಬಿ ಎ ಸಮಾಜಶಾಸ್ತ್ರದ ನೋಡಿ, ದ್ವಿತೀಯ ಬಿ ಎ ಸಮಾಜಶಾಸ್ತ್ರದ ಹಳೆಯ ಪ್ರಶ್ನೆ ಪತ್ರಿಕೆ 2023 5 ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ. ಇದೆಲ್ಲ ಕೂಡ 5 ಅಂಕಕ್ಕೆ ಬಂದಿರುವಂಥ ಪ್ರಶ್ನೆಗಳು. ಇದು 10 ಅಂಕದ ಪ್ರಶ್ನೆಗಳು ನೋಡಿ, 10 ಅಂಕದ ಪ್ರಶ್ನೆಗಳು. ಆಮೇಲೆ ಇದು 15 ಅಂಕಕ್ಕೆ ಬಂದಿರುವಂಥ ಪ್ರಶ್ನೆಗಳಾಗಿದೆ. ಅವಿಭಕ್ತ ಕುಟುಂಬ, ಭಾರತೀಯ ಸಮಾಜದ ಲಕ್ಷಣಗಳು, ಇದೆಲ್ಲ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ನಾವು ಆದಷ್ಟು ಎಲ್ಲವನ್ನು ಕೂಡ ನೋಡ್ತಾ ಹೋಗುವ. ಸೊ
ಸಂಪೂರ್ಣವಾಗಿ ವಿವಾಹದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಎಲ್ಲ ವಿವಾಹದ ಪ್ರಕಾರಗಳು, ಕಾರ್ಯಗಳು, ವಿಚ್ಛೇದನ ಪ್ರಕ್ರಿಯೆಗಳು ಎಲ್ಲವನ್ನು ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.